ತನುವು. ಸ್ನೇಹಿತರೆ, ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ ಗೊತ್ತಾ? ಈ ಆನೆಯ ಹೆಸರು ಬಂದು ಶ್ರೀಕಂಠ ಅಂತ. ಟೋಟಲ್ 13-14 ಆನೆಗಳಿದೆ ಅಂತೆ. ಇನ್ನೂ ಎಲ್ಲ ಬಂದಿಲ್ಲ. ಇವಾಗ ಒಂದೊಂದಾಗಿ ತರ್ತಾ ಇದ್ದಾರೆ. ಬನ್ನಿ, ಹಿಂಗೆ ಹೋಗ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತೆ. ಸ್ನೇಹಿತರೆ ನೋಡಿ, ಇನ್ನೂ ಇವಾಗ ಆನೆಗಳು ಬರ್ತಾ ಉಂಟು ಅಂದ್ಕೊಳ್ಳಿ, ಒಂದೊಂದಾಗಿ. ಅಲ್ಲಿ ಒಂದುಂಟು, ಇಲ್ಲಿ ಹಿಂದುಗಡೆಗೆ ಇಷ್ಟೊಂದು ಆನೆಗಳು ನಿಂತ್ಕೊಂಡಿದೆ. ಇವಾಗ ಜನನೂ ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ಕೊಳ್ಳಿ. ಇನ್ನು ಎಲ್ಲ ಆನೆಗಳು ಬಂದ ಮೇಲೆ ನಿಮಗೆ ಮತ್ತೊಂದು ಸರ್ತಿ ತೋರಿಸ್ತೀನಿ ಅಂತೆ. ಇದರಲ್ಲಿ ಮುಂದೆ ಏನು ಹೋಗ್ತಾ ಇದೆ ಗೊತ್ತಾ? ಅದೇ ಬಂದು ಏಕಲವ್ಯ. ಅಲ್ಲಿ ಭೀಮ ಇದೆ, ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಇದೆ. ಟೋಟಲ್ 15 ಆನೆ ಉಂಟಂತೆ. 15ರಲ್ಲಿ ಒಂದು 8-9 ಇಲ್ಲಿ ತಂದು ಕಟ್ತಾರಂತೆ ಅಷ್ಟೇ. ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ ಗೊತ್ತಾ? ಇದೇ ಬಂದು ಮಹೇಂದ್ರ ಆಗಿರುತ್ತೆ. ಅದ್ರ ಪಕ್ಕ ಚಾಮುಂಡೇಶ್ವರಿ ಇದೆ, ಇನ್ನೊಂದು ಮಹೇಶ್ವರಿ ಅಂತ ಒಂದು ಮರಿ ಇದೆ. ಇಷ್ಟೇ ಆನೆಗಳು ಅನಿಸುತ್ತೆ ಇಲ್ಲಿ ಬರೋದು. ನೋಡುವ, ಇನ್ನೂ ಏನಾದರೂ ಬಂದರೆ ತೋರಿಸ್ತೀನಿ ಅಂತ ನಿಮಗೆ. ಇಲ್ಲಿ ನೋಡಿ, ಮುಂದೆ ಏನಿದೆ ಗೊತ್ತಾ? ಅದು ಚಾಮುಂಡೇಶ್ವರಿ 8 ವರ್ಷ ಅಲ್ಲ 11 ವರ್ಷ. ಅದ್ರ ಮಧ್ಯದಲ್ಲಿರೋದು ಮಹೇಶ್ವರಿ 4 ವರ್ಷ. ಅದ್ರ ಪಕ್ಕದಲ್ಲಿರೋದು ಮಹೇಂದ್ರ. ಇಲ್ಲಿಂದ ಟೋಟಲ್ 4 ಆನೆಗಳು ಮೈಸೂರು ದಸರಾಗೆ ಬರುತ್ತೆ. ಮಹೇಂದ್ರ, ಏಕಲವ್ಯ, ಅಶ್ವತ್ಥಾಮ, ಅಭಿಮನ್ಯು ಇದೆಲ್ಲ ಮೈಸೂರು ದಸರಾಗೆ ಬರ್ತಕ್ಕಂಥ ಆನೆಗಳು ಅಂದ್ಕೊಳ್ಳಿ. ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ ಗೊತ್ತಾ? ಇದೇ ಬಂದು ಭೀಮ. ಅದರ ದಂತ ನೋಡಿ, ಏನು ಸಖತ್ತು ಶಾರ್ಪಾಗಿದೆ, ಮಸ್ತಾಗಿದೆ ಮಾತ್ರ ಇದು ನೋಡೋದಕ್ಕೆ. ವೈಟ್ ಪ್ಯಾಚಸ್ ಅಂತೂ ಸಕ್ಕದಾಗಿ ಉಂಟು ಮಾತ್ರ, ಕ್ರೇಜಿಗಳು ಮಸ್ತಾಗಿ ಕಾಣಿಸ್ತಾ ಉಂಟು. ಇದು ಮುಂದೆ ಅಭಿ ಅಂತ. ಇದ್ರ ಏಜು, ಬಾಡಿ ಸೈಜ್ ನೋಡಿದರೆ ಎಷ್ಟು ಆಗಿದೆ ಅನ್ನಿಸ್ಬೋದು. ಬಟ್ ಎಷ್ಟು ಹೇಳಿ 19 ಅಂತೆ. ಝೂಯಿಂದ ಕ್ಯಾಪ್ಚರ್ ಮಾಡಿರೋದಂತೆ. ಯಾರನ್ನ ತುಳಿದ್ಬಿಟ್ಟು ಬಂದಿರತಕ್ಕಂಥ ಆನೆ ಇದು. ಪುಣ್ಯಾತ್ಮ ಅಂದರೆ ಮಾವುತರನ್ನ ತುಳಿದು ಸಾಯಿಸ್ಬಿಟ್ಟಿರೋದಕ್ಕೆ ಇಲ್ಲಿಗೆ ತಂದು ಹಾಕಿದ್ದಾರೆ. ಬರೀ 19 ವರ್ಷ ಅಂತ. ನೋಡಿ ಹೆಂಗಿದೆ ಇದು. ಓ ಮೈ ಗಾಡ್, ಕ್ರೇಜಿ. ಏನು ಪಾರ್ಟಿ ಬೆಳೆದೈತೆ ಅಂದರೆ ಝೂವಲ್ಲಿ ಇದ್ಬಿಟ್ಟು ಚಂದ ತಿಂದ್ಬಿಟ್ಟೈತೆ ಅಂದ್ಕೊಳ್ಳಿ. ಈ ಥರ ಇಷ್ಟೇ ಆನೆಗಳನ್ನು ಅವ್ರು ಇಲ್ಲಿ ತಂದಿರೋದು ಅಂದ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಅಲ್ಲೇ ಹಿಂದ್ಗಡೆನೇ ಉಂಟು. ಈ ಕಡೆಯಿಂದ ಅಲ್ಲಿ ಫಸ್ಟಿಂದ ನೋಡೋದಾದರೆ, ಅಲ್ಲಿ ಫಸ್ಟಲ್ಲಿ ಏನಿದೆ ಗೊತ್ತಾ? ಅಲ್ಲಿ ಫಸ್ಟಲ್ಲಿ ಏನು ಆನೆ ಇದೆ ಗೊತ್ತಾ? ಅದು ಬಂದು ಅಭಿ. ಅದಾದ ನಂತರ ಶ್ರೀಕಂಠ, ಅದಾದ ನಂತರ ಏಕಲವ್ಯ, ಅದಾದ ನಂತರ ಇಲ್ಲಿರೋದು ಭೀಮ. ಈ ಕಡೆಗೆ ಬಂದರೆ ಇಲ್ಲಿ ಫಸ್ಟ್ ಏನು ಮರಿ ಇದೆ ಗೊತ್ತಾ? ಅದು ಚಾಮುಂಡೇಶ್ವರಿ. ಅದ್ರ ಪಕ್ಕ ಚಿಕ್ಕ ಮರಿ ಇರೋದು ಮಹೇಶ್ವರಿ. ಅದರ ಪಕ್ಕ ಇರತಕ್ಕಂಥ ಆನೆ ಬಂದು ಮಹೇಂದ್ರ. ಲಾಸ್ಟಲ್ಲಿರೋ ಆನೆ ಏನಂತ ಹೆಸರು ಗೊತ್ತಿಲ್ಲ. ಎಲ್ಲದಕ್ಕಿಂತ ಶೋ ಸ್ಟಾಪರ್ ಬಂದು ಎಲ್ಲಿರೋದು ಗೊತ್ತಾ? ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ಗೊತ್ತಾ? ಅದು ಬಂದು ಶೋ ಸ್ಟಾಪರ್. ಯಾವ್ದು ಹೇಳಿ? ಅಭಿಮನ್ಯು. ಮದ ಬಂದಿದೆ ಅಂತೆ, ಅದಕ್ಕೆ ಅದನ್ನು ದೂರದಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಅದು ಮೊದಲೇ ಡೇಂಜರ್ ಬೇರೆ, ಹಂಗಂದ್ಬಿಟ್ಟು ದೂರದಲ್ಲಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಂಪು, ಸಕ್ಕತ್ತಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು. ಇಲ್ಲೇನು ಮುಂದೆ ಕಾಣ್ತಿದೆ ಗೊತ್ತಾ? ಇದು ಬಂದು ಪಳಗ್ಸೋದಕ್ಕಂತ ಮಾಡಿರ್ತಾರಲ್ವ, ಅದು ಒಂದು ಜಾಗ ಆಗಿರುತ್ತೆ. ಫುಲ್ ಕಾಡು ಬೇರೆ. ಇನ್ನೇನು 11:30ಗೆ ಬಿಚ್ಚಿಬಿಟ್ಟು ಎಲ್ಲ ಆನೆಗಳನ್ನು ಕಳಿಸ್ಬಿಡ್ತಾರೆ ಅಂದ್ಕೊಳ್ಳಿ. ಸೊ ಬಂದ್ಬಿಟ್ಟು ನೀವು ಅದ್ಭುತವಾದಂಥ ಸಮಯನ ಕಳಿಬಹುದು. ಆನೆಗಳ ಜೊತೆಗೆ ಸಕ್ಕತ್ತಾಗಿರ್ತಕ್ಕಂಥ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಬನ್ನಿ, ಎಂಜಾಯ್ ಮಾಡಿ. ಟೈಮ್ ಬಂದು ಬೆಳಗ್ಗೆ 9 ಗಂಟೆಯಿಂದ 10:30, ಸಂಜೆ 4 ಗಂಟೆಯಿಂದ 5:30. ಸಮಯ ಬಂದು 10:30ಯಿಂದ 11 ಗಂಟೆ ಆಗಿದೆ. ಕ್ಲೋಸ್ ಆಗಿದೆ, ಗೇಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಮತ್ತು 4 ಗಂಟೆಗೆ ಓಪನ್ ಆಗುತ್ತೆ.
ಒಂದು ಸಖತ್ತಾಗಿರೋ ಟೈಮ್ನ ಸ್ಪೆಂಡ್ ಮಾಡಿದೆ ಅಂದ್ಕೊಳ್ಳಿ. ಇಲ್ಲಿಂದ ಹೊರಡ್ತೀನಿ ಅಂತ ಹೊರಡ್ತಾ ಸಿಗ್ತೀನಿ ಬನ್ನಿ. ಕೊನೆಗೂ ಅದ್ಧೂರಿಯಾದಂಥ ಆನೆಗಳನ್ನು ನೋಡಿ ನಾನು ಹೊರಡ್ತಾ ಇದ್ದೀನಿ ಈ ಒಂದು ಜಾಗದಿಂದ. ನೋಡುವ ಮತ್ತೆ ಮುಂದೆ ಎಲ್ಲಿ ಹೋಗೋಣ ಅಂದ್ಕೊಂಡು. ಗೇಟೆಲ್ಲ ಕ್ಲೋಸ್ ಆಗಿದೆ, ಮತ್ತು 4 ಗಂಟೆಗೆ ಓಪನ್ ಆಗುತ್ತೆ. ಸೊ ಬನ್ನಿ, ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಸಿಗ್ತೀನಂತೆ ನಿಮ್ಮೆಲ್ಲರಿಗೂ. ನೆಕ್ಸ್ಟ್ ಮುಂದಿನ ಪ್ರಯಾಣ ಎಲ್ಲಿ ಅಂತ ಯೋಚನೆ ಮಾಡುವ. ಸೊ ಸದ್ಯಕ್ಕೆ ಜರ್ನಿನ ಕಂಟಿನ್ಯೂ ಮಾಡುವ ಬನ್ನಿ ಸ್ನೇಹಿತರೆ. ಈ ಒಂದು ರೋಡ್ ಬಂದು ಫುಲ್ಲು ಸ್ಟ್ರೇಟಾಗಿದೆ ಅಂದ್ಕೊಳ್ಳಿ. ಇಲ್ಲಿಂದ ಹಿಡ್ಕೊಂಡು ಆ ಕೊನೆವರೆಗೂ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸಖತ್ತಾಗಿ ಎಲ್ಲ ಗಾಡಿಗಳು ಹಿಂಗೇನು ಹೋಗ್ತಿದೆ ಗೊತ್ತಾ, ಎಲ್ಲನೂ ಮಸ್ತಾಗಿ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ ಅಲ್ಲಿವರೆಗೂ ಕೂಡ. ಓ ಮೈ ಗಾಡ್, ಕ್ರೇಜಿ ಗುರು. ಒಳಗಡೆ ನಿಂತ್ಕೊಂಡಲ್ಲ, ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಸೆಕೆ ಆಯಿತು ಅಂದ್ಕೊಳ್ಳಿ. ಮೈಯೆಲ್ಲ ನೆಂದೋಗ್ಬಿಡ್ತು. ಜಾಕೆಟ್ ಬೇರೆ ಹಾಕಿದ್ದ. ಇವಾಗ ಜಾಕೆಟ್ ತೆಗೆದುಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀನಿ. ಫುಲ್ಲು ಚಿಲ್ಡ್ ಏರ್ ಬೀಸ್ತಾ ಇದೆ, ಅಂದರೆ ತಣ್ಣನೆ ಗಾಳಿ ಬರ್ತಾ ಇದೆ. ಓ ಮೈ ಗಾಡ್, ಇವಾಗೇನೋ ಒಂಥರ ರಿಲ್ಯಾಕ್ಸ್ ಆಯಿತು ಗುರು ಹೊರಗಡೆಗೆ ಬಂದು. ಸೊ ಬ್ಯೂಟಿಫುಲ್ ಕ್ರೇಜಿ ಡೇ ಆಯಿತು ಅಂದ್ಕೊಳ್ಳಿ. ಎಲ್ಲ ಆನೆಗಳನ್ನು ನೋಡಿದೆ, ಅದರಲ್ಲಿ ನಮ್ಮ ದಸರಾ ಆನೆಗಳನ್ನು ನೋಡಿದೆ. ಅಭಿಮನ್ಯು ಒಂದು ಮಿಸ್ ಆಯಿತು ಅಂದ್ಕೊಳ್ಳಿ, ಬಿಕಾಸ್ ಮದ ಬಂದಿರೋದಕ್ಕೆ ದೂರದಲ್ಲಿ ಕಟ್ಟಿದ್ರು. ಇಲ್ಲಿ ಹೆಂಗಪ್ಪ ಅನ್ನೋದಾದ್ರೆ ಒಂದು ಬೇಜಾರು. ಹೊರಗಡೆ ಬಂದ ತಕ್ಷಣವೇ ವೀಡಿಯೋ ಮಾಡಬೇಡಿ ಅಂತೆಲ್ಲ ಮಾತಾಡಿದ್ರು. ಸರಿ ಅಂದ್ಬಿಟ್ಟು ಆಯ್ತಪ್ಪ, ಅವ್ರ ಅಡ್ಡ ಅವ್ರ ರೂಲ್ಸು ಅಂದ್ಕೊಂಡು ಒಳಗಡೆ ಇಟ್ಕೊಂಡು ಕ್ಯಾಮ್ರಾ ಹೋದೆ. ಅಲ್ಲಿ ಹೋಗಿ ಮಾವುತರ ಹತ್ರ ನಿಂತ್ಕೊಂಡು ಕೇಳಿದರೆ, ಇಲ್ಲ ಸರ್ ಹಂಗೇನಿಲ್ಲ, ಮಾಡ್ಬೋದು, ನೀವು ಫೀಡ್ ಮಾಡಬೇಕಾದ್ರೆ ಫೀಡಿಂಗ್ ಫೋಟೋನ ಅದನ್ನೆಲ್ಲ ತೆಗಿಯೋಂಗಿಲ್ಲ, ನಾರ್ಮಲಾಗಿ ಮುಟ್ಟದೆ ಆ್ಯನಿಮಲ್ಗಳ ಜೊತೆಗೆ ಮುಟ್ಟದೆ ನೀವು ವೀಡಿಯೋನೆಲ್ಲ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ ಅಂತಂದರು. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾಯಿದ್ರು. ಏನೇ ಆಗಲಿ ಬಿಡಿ, ಅಲ್ಲಿ ಕೇಳಿದ್ನೆಲ್ಲ ಅವ್ರು ಮಾಡ್ಬೋದು ಅಂತ ಅಂದಿದ್ದಕ್ಕೆ ಮೊಬೈಲಲ್ಲಿ ಮಾಡಿದೆ, ಕ್ಯಾಮ್ರಾದಲ್ಲಿ ಮಾಡಲಿಲ್ಲ ಅಂದ್ಕೊಳ್ಳಿ. ಸೊ ನಮಗೇನೋ ಒಂದು ವೀಡಿಯೋ ಬೇಕಿತ್ತು ನಿಮ್ಮೆಲ್ರಿಗೂ ತೋರಿಸೋದಕ್ಕೆ, ಹಾಗಾಗಿ ಮಾಡ್ಕೊಂಡಿದ್ದೀನಿ. ಪೋಸ್ಟ್ ಮಾಡ್ತೇನಂತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀಬೇಡಿ. ನನ್ನ ಕೊನೆಯದಾಗಿ ನನ್ನ ಒಪಿನಿಯನ್ ಹೇಳಬೇಕು ಅನ್ನೋದಾದರೆ, ಈ ಒಂದು ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಚೆನ್ನಾಗಿದೆ. ಎಲ್ಲ ಆನೆಗಳನ್ನು ತಂದು ನಿಲ್ಲಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಓಕೆ, ಇದ್ದಿರೋ ಆನೆಗಳಲ್ಲೇ ಚೆನ್ನಾಗಿರೋ ಆನೆಗಳಿದ್ದಾವೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನೀವೇನಾದ್ರು ಮಕ್ಕಳನ್ನ ಕರ್ಕೊಂಬಂದರೆ ಮಾತ್ರ ನಿಜಕ್ಕೂ ತುಂಬಾ ಚೆಂದ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ಳಿ. ಮಕ್ಕಳಿಗೊಂದು ಒಳ್ಳೆ ವೆಕೇಷನ್ ಪಾಯಿಂಟ್ ಅಂದ್ಕೊಳ್ಳಿ. ಸೊ ಪ್ರವೇಶ ಶುಲ್ಕ ನಾನು ಆವಾಗಲೇ ಹೇಳ್ದಂಗೆ 100 ರೂಪಾಯಿ ಒಬ್ರಿಗಾಗಿರುತ್ತೆ. ಅಡಲ್ಟ್ಗಾದರೆ, ಚೈಲ್ಡ್ಗಾದರೆ 5 to 10 years ಇರೋರಿಗೆ ಮಾತ್ರ 50 ರೂಪಾಯಿ ಇರುತ್ತೆ. ಬಿಲೋ 5 yearsಗೆ ಯಾವುದೇ ಥರದ ಚಾರ್ಜಸ್ ಇರಲ್ಲ, ಫ್ರೀ ಎಂಟ್ರಿ ಆಗಿರತ್ತೆ. ಸೊ ಒಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಒಂದು ಸಮಯನ ಸ್ಪೆಂಡ್ ಮಾಡಿ ಇಲ್ಲಿಂದ ನಾನು ವಾಪಸ್ ಹೊರಡ್ತಾ ಇದ್ದೀನಿ ಅಂದ್ಕೊಳ್ಳಿ. ನನ್ನ ಕಡೆಯಿಂದ ರೆಕಮೆಂಡೇಷನ್ ಅಂತ ಬಂದರೆ ಆರಾಮಾಗಿ ಬರ್ಬೋದು ನೀವು. ಬಟ್ ಒಂದೇನಂದರೆ, ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಒಳ್ಳೇದು ನಿಮಗೆ. ಇದು ಕ್ಯಾಂಪ್ ಓಪನ್ ಆಗೋದು 9 ಗಂಟೆಗೆ, ಅಷ್ಟರಲ್ಲಿ ಬಂದುಬಿಡಿ. ಅವಾಗ ಟಿಕೆಟ್ ಕೌಂಟ್ರ್ ಓಪನ್ ಆಗುತ್ತೆ, ಟಿಕೆಟ್ ತೊಗೊಳ್ಳಿ. ಒಂದೊಂದಾಗಿ ಆನೆಗಳು ಯಾವುದ್ಯಾವ್ದು ರೆಡಿ ಇರೋದು ಬಂದು ನಿಂತ್ಕೊಳ್ಳುತ್ತೆ. ಅದ್ರ ಮಾವುತರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಆರಾಮಾಗಿ ಫೀಡ್ ಮಾಡಿ, ಚೆನ್ನಾಗಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆ ಆನೆಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಲೇಟಾಗಿ ಬಂದುಬಿಟ್ರೆ ಏನಾಗುತ್ತೆ, ಜನಗಳು ಸಿಕ್ಕಾಪಟ್ಟೆ ಆಗಿಬಿಡ್ತಾರೆ. ಆವಾಗ ನಿಮಗೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಆನೆಗಳ ಜೊತೆಗೆ. ಆರಾಮಾಗಿ ಮಾವುತರ ಜೊತೆಗೆ ಮಾತಾಡಿಕೊಂಡು ಆನೆಗಳನ್ನು ಮುಟ್ಬೋದು ನೀವು. ಎಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಆನೆಗಳನ್ನೆಲ್ಲ ಮುಟ್ಬಿಟ್ಟು ಮಾತಾಡೋದು ಅದೆಲ್ಲ ನಿಜಕ್ಕೂ ಒಂಥರ ಸಖತ್ತಾಗಿತ್ತು, ಖುಷಿ ಆಯಿತು ಅಂದ್ಕೊಳ್ಳಿ. ಅದ್ಭುತವಾದ ಟೈಮ್ನ ಕಳೆದ್ಬಿಟ್ಟು ಹೋಗ್ತಾ ಇದ್ದೀನಿ. ಬೇರೆ ಇಲ್ಲಿ ಹತ್ತಿರಕ್ಕೆ ತೋರಿಸ್ತಕ್ಕಂಥದ್ದು ಏನಿಲ್ಲ. ಇದೇ ಫಾರೆಸ್ಟ್, ಆವಾಗಲೇ ಬಂದನಲ್ಲ ಅದೇ ಫಾರೆಸ್ಟ್ ವಾಪಸ್ ಹೋಗ್ತಾ ಇರೋದು. ಅದೇ ಗ್ರೀನರಿ ಇರ್ತಕ್ಕಂಥ ಫಾರೆಸ್ಟು. ಯಾವುದೇ ಥರದ ಪ್ರಾಣಿಗಳಂತೂ ಸಿಗಲ್ಲ ಇಲ್ಲಿ. ಸೊ ಹಾಗಾಗಿ ಬೇರೆ ತೋರ್ಸೋಕ್ಕೆ ಏನಿಲ್ಲ. ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ಮತ್ತೊಂದು ಹೊಸ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ಲಾಗ್ನೊಂದಿಗೆ. ಬಾಯ್. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.